ಗೋಕುಲ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಶ್ರೀಯುತ ಬಸಪ್ಪ ಉಣಕಲ್ ಅವರು ನೂತನವಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸುತ್ತಾ, ಅವರು ಸಹಕಾರ ಸಂಘದ ಕಾರ್ಯಕ್ಷೇತ್ರದಲ್ಲಿ ಒಂದು ಉತ್ತಮವಾದ ಅಭಿವೃದ್ಧಿ ಪಡೆದ ಸಂಘವನ್ನು ಕೊಂಡೊಯ್ಯುವಲ್ಲಿ ಕೂಡ ಉತ್ತಮವಾಗಿ ಒಂದು ಕೆಲಸ ಮಾಡುವ ಒಂದು ಅಪೇಕ್ಷೆಯನ್ನು ಹೊಂದಿದ್ದಾರೆ. ಆ ನಿಟ್ಟಿನಲ್ಲಿ ಸಹಕಾರ ಸಂಘದ ಕಾರ್ಯಕ್ಷೇತ್ರದ ಬಗ್ಗೆ, ನಿರ್ದೇಶಕರ ಬಗ್ಗೆ ಹಾಗೂ ಸಂಘದ ಆರ್ಥಿಕ ವ್ಯವಹಾರಗಳ ಬಗ್ಗೆ ಕೂಡ ಒಂದು ಮಾಹಿತಿಯನ್ನು ಇವತ್ತಿನ ದಿನ ಸಹಕಾರಿ ಸಂಘದ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಮತ್ತು ಸಹಕಾರಿ ಸಂಘದ ಇಲ್ಲಿವರೆಗೂ ಮೊದಲಿದ್ದಂಥ ಅಧ್ಯಕ್ಷರು 100% ಸಾಲ ವಸೂಲಿ ಮಾಡಿ ಆ ಸಂಘವನ್ನು ಮುನ್ನಡೆಸ್ಯಾರ. ಮತ್ತು ಸಂಘ ಆ ಲಾಭದೊಳಗೈತಿ. ಅದಕ್ಕಿಂತ ಹೆಚ್ಚಿನ ಪ್ರಮಾಣ ನಾವು ಮಾಡ್ಬೇಕಂತೇಳಿ ನಮ್ಮನ್ನು ಅಧ್ಯಕ್ಷರು ಮಾಡ್ಯಾರ. ಆಲ್ರೆಡಿ ಇವತ್ತಿಗೆ ಸೊಸೈಟಿ ಗುಡೌನ್ ಮಾಡ್ಬೇಕಂತೇಳಿ MLA ಅವ್ರ ಕಡೆ ಹೋಗಿ ಕೇಳ್ಕೊಂಡಿದ್ವಿ. ಕೇಳ್ಕೊಂಡಾಗ ಅವರು ಆಶ್ವಾಸನೆ ಕೊಟ್ಟಾರ, ಈ ಮುಂದಿನ ವರ್ಷ ಏನು ಫಂಡ್ ಬರ್ತೈತಿ ಆ ಫಂಡನ್ನು ಕೊಡ್ತೀನಿ, ನೀವು ಗುಡೌನ್ ಕಟ್ಕೊರಿ ಅಂತ ಹೇಳ್ಯಾರ. ಆದ ಕಾರಣ ಒಂದು ಜಾಗವನ್ನು ನೋಡೇವಿ. ಆ ಜಾಗ ರೆಡಿ ಆತಂದ್ರೆ ಫಂಡ್ ಕೊಡ್ತೀನಿ, ನೀವು ಕಟ್ಟಿಸ್ಕೊರಿ ಅಂತ ಹೇಳ್ಯಾರ. ಮತ್ತು ಇವತ್ತು ಸಹಕಾರಿ ಸಂಘದೊಳಗೆ ಲಾಭಾಂಶ ಆಗೈತೆ. ಹಿಂದಿದ್ದವರು ಎಲ್ಲ ಲಾಭಾಂಶ ಮಾಡ್ಯಾರ. ಅದೇ ರೀತಿನ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಇವತ್ತು ನಾವು 11 ಮಂದಿ ಸದಸ್ಯರದೇವಿ. ಮತ್ತು ಆ ಸದಸ್ಯರು ನಾವು ಕೂಡಿ ಮುಂದಿನ ದಿನಮಾನದೊಳಗೆ ಆ ಸಂಘವನ್ನು ಅಭಿವೃದ್ಧಿ ಪಥದ ಕಡೆ ಒಯ್ತೇವೆ. ಮತ್ತು ಮೇಲಾಗಿ ಇನ್ನೊಂದು ಏನೈತಿ ಅಂತ ಹೇಳಿದ್ರೆ 75ನೇ ವರ್ಷದ ಈಗ ಅದರದ್ದು ಒಂದು ಆಚರಣೆ ಮಾಡ್ಬೇಕಂತ ಹೇಳಿ ನಮ್ಮ ಕಮಿಟಿಯವರು ನಾವು ಎಲ್ಲರೂ ಕೂಡಿ ಒಂದು ತೀರ್ಮಾನವನ್ನು ತಗೊಂಡೇವಿ. ಆದ ಕಾರಣ ಅದನ್ನು ನಾವು ಮುಂದಿನ ದಿನದೊಳಗೆ ಅದೊಂದು ಅದ್ದೂರಿಯಾಗಿ ಆ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೇಳುತ್ತಾ ನಾನು 4 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನೂತನ ಅಧ್ಯಕ್ಷರಾದ ಬಸಪ್ಪ ಉಣಕಲ್ ಅವರು ಸೊಸೈಟಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗ್ಯಾರ. ಅವರು ಆಯ್ಕೆ ಆಗ್ಯಾರಂದ್ರೆ ಒಂದು ದೇವ್ರ ಪುಣ್ಯ, ದೇವರ ಆಶೀರ್ವಾದ, ತಂದೆ ತಾಯಿ ಪುಣ್ಯ. ಅವರು ಮತ್ತು ಈ ಸೊಸೈಟಿಯನ್ನು ಒಳ್ಳೆಯ ಅತ್ಯುತ್ತಮವಾಗಿ ಮಾಡಬೇಕನ್ನುವಂಥದ್ದು ಅವ್ರ ಮನಸ್ಸಿನಾಗ ಐತಿ. ಅಧ್ಯಕ್ಷ ಸ್ಥಾನ ಸಿಗ್ಬೇಕಂದ್ರೆ ದೊಡ್ಡ ದೇವರ ಆಶೀರ್ವಾದ ಬೇಕು, ತಂದೆ ತಾಯಿ ಪುಣ್ಯ ಬೇಕು, ಮತ್ತು ಗ್ರಾಮದ ಗುರಿ ಆಶೀರ್ವಾದನೂ ಬೇಕು. ಯಾಕಂತಂದ್ರೆ ಇವರು ಅಧ್ಯಕ್ಷರು ಹಗಲಿಲ್ಲ ಅವರ ಬೇಡ, ಮತ್ತು ಬಸಪ್ಪ ಉಣಕಲ್ ಅವರು ಆಗಲಿ ಅಂತೇಳಿ ಎಲ್ಲ ಗೋಕುಲ ಗ್ರಾಮದೊಳಗೆ ಮಾತಾಡಿಕೊಂಡು ಅವರೋದು ಆಯ್ಕೆ ಆಗ್ಯಾರಂದ್ರೆ ಸಾಮಾನ್ಯ ಅಲ್ಲ. ಯಾಕಂದ್ರೆ ಅವರು ಇದು 70ನೇ ವರ್ಷದ ವಾರ್ಷಿಕೋತ್ಸವ ಮಾಡ್ಬೇಕನ್ನುವಂಥದ್ದು ಅವ್ರ ತಲೆಗೈತಿ. ಮಾಡ್ತಾರೆ 100ಕ್ಕೆ 100. ಮತ್ತು ಬೆಲ್ಲದವರು ಬಂದು ಅವ್ರಿಗೆ ಆಶ್ವಾಸನೆ ಕೊಟ್ಟು ಈ ಏನೋ ನಿಮಗೆ ಕುಂದುಕೊಟ್ಟು ಬಂದ್ರೆ ನಾನು ನೋಡ್ತೀನಿ ಅನ್ನುವಂಥದ್ದು ಅವ್ರ ಮನಸ್ಸಿನಾಗ ಬಂದೈತಿ. ಅವ್ರ ಮನೆಗೆ ಬಂದು ಒಂದು ಸನ್ಮಾನ ಮಾಡ್ಯಾರ. ಮತ್ತು ಅವ್ರನ್ನ ಕರೆಸಿ ಅವ್ರ ಅಧ್ಯಕ್ಷತೆ ಒಳಗೆ ಮುಂದಿನ ಪ್ರಮಾಣ ಒಳ್ಳೆಯ ರೀತಿಯಿಂದ ಮಾಡಬೇಕು ಅನ್ನುವಂಥದ್ದು ಬಸಪ್ಪ ಉಣಕಲ್ ಅವ್ರ ಮನಸ್ಸಿನಾಗ ಐತಿ. ಅದು ಮುಂದುವರಿತೈತಿ. ಈ 5 ವರ್ಷದೊಳಗೆ ಅದನ್ನು ಒಳ್ಳೆಯ ಯಶಸ್ವಿ ರೀತಿಯಿಂದ ಮಾಡ್ಬೇಕನ್ನುವಂಥದ್ದು ಅವ್ರ ತಲೆಗೈತಿ. ಈಗ ಎಷ್ಟು ಕೋಟಿ ಬಿಟ್ಟಿರಿ ನೀವು ಸೊಸೈಟಿಯಿಂದ? ಸೊಸೈಟಿಯಿಂದ ಈಗ 1 ಕೋಟಿ ಮಟನೂ ಸಾಲ ಕೊಡೋದು ತಗೊಳ್ಳೋದು ಮಾಡ್ಕೊತ ಬಂದಾಗ ಸೊಸೈಟಿಯಿಂದ 1 ಕೋಟಿವರೆಗೂ ವ್ಯವಹಾರಗಳು ಟರ್ನೋವರ್ ಆಕೈತಿ. ಇನ್ನೂ ಹೆಚ್ಚಿನ ಮಟ್ಟದೊಳಗೆ ಸಾಲದ ಬೇಡಿಕೆ ಭಾಳ ಆತ್ರಿ. ಸರ್ಕಾರ ಮಟ್ಟದೊಳಗೆ ಹೋಗಿ ಇನ್ನೂ ಸಾಲವನ್ನು ಹೆಚ್ಚಿಗೆ ಕೊಡ್ಬೇಕಂತೇಳಿ MLA ಅವ್ರು ನೋಡ್ಕೊಂಡು ಸರ್ಕಾರ ಮಟ್ಟದಾಗ ನಾವೆಲ್ಲ ಕೇಳ್ಬೇಕಂತೇಳಿ ಒಂದು ವಿಚಾರ ಮಾಡೇವಿ. ಆದರೆ ಮುಂದಿನ ದಿನಮಾನದೊಳಗೆ ಯಾರೂ ಸಾಲ ಸಿಕ್ಕಿಲ್ಲ ಅಂತ ಹೇಳ್ಬಾರ್ದು. ಆ ರೀತಿ ಒಂದು ಮಾಡ್ಬೇಕನ್ನೋ ಮನೋಭಾವನೆಯನ್ನು ಇಟ್ಕೊಂಡೇವೆ. ಮತ್ತು ಮುಂದಿನ ದಿನಮಾನದೊಳಗೆ ಎಲ್ಲರಿಗೂ ಹೊಲ ಇದ್ದಂಥ ಆಸ್ತಿ ಇದ್ದಂಥವ್ರಿಗೆ ಏಟರಾಗಲಿ ಒಟ್ಟು ಒಂದು ಸಾಲ ಸಿಗಬೇಕು. ಮತ್ತೊಂದು ಏನೈತಿ ಅಂತಂದ್ರೆ ಇವತ್ತು ಸರ್ಕಾರದಿಂದ ಅದಕ್ಕೆ ಬಡ್ಡಿ ರಹಿತ ಸಾಲ ಐತಿ. ಆದ ಕಾರಣ ನಾವು ಸರ್ಕಾರ ಮಟ್ಟದಾಗ ಇನ್ನೂ ಸ್ವಲ್ಪ ಫೈಟ್ ಮಾಡಿ ಎಲ್ಲರಿಗೂ ಸಾಲ ಕೊಡಿಸ್ಬೇಕಂತೇಳಿ ನಮ್ಮ ಅಭಿಪ್ರಾಯ ಐತಿ. ಅದನ್ನು ಮುಂದಿನ ದಿನದೊಳಗೆ ಮಾಡ್ತೀವಿ ಅಂತೇಳಿ ಈ ಮೂಲಕ ನಾ ವ್ಯಕ್ತಪಡಿಸ್ತೀನಿ. 5 ಲಕ್ಷ ಕೊಡ್ಬೇಕು ಅನ್ನೋದೈತಲ್ಲ ಐತ್ರಿ. ಆದ್ರೆ ಇವತ್ತಿನ ಮಟ್ಟ ಕೊಟ್ಟಿಲ್ಲ. ಅದು ಸರ್ಕಾರ ಮಟ್ಟದಾಗ ಹೋಗಿ ಇನ್ನು ನಾವು ಅದನ್ನು ಹೆಚ್ಚಿನ ಮಟ್ಟದೊಳಗೆ ಕೊಡಿಸ್ಬೇಕು ಅಂತೇಳಿ ಒಂದು ನಮ್ಮ ಕಮಿಟಿ ಒಳಗೆ ಒಂದು ತೀರ್ಮಾನ ತಗೊಂಡೇವಿ. ಅದನ್ನು ಮುಂದಿನ ದಿನದೊಳಗೆ ಮಾಡ್ತೀವಿ ಅಂತ ಹೇಳ್ತೀವಿ. ಈಗ ನೂತನವಾಗಿ ಅಧ್ಯಕ್ಷರು ಅವರ ಬೇಡಿಕೆಯನ್ನು ಎಲ್ಲ ಈಡೇರಿಸಬೇಕಂತೇಳಿ
ಸೊಸೈಟಿಯಿಂದ ಅಧ್ಯಕ್ಷರಾಗಿದ್ದಾರೆ. ಬಸಪ್ಪ ಉಳ್ಕಲ್ ಅವರು ಒಳ್ಳೆಯ ಯಶಸ್ವಿ ರೀತಿಯಿಂದ ನಡೆಸಿಕೊಂಡು ಹೋಗ್ತಾರೆ ಅನ್ನುವಂಥ ನಮ್ಮ SCD ನ್ಯೂಸಿನ ಧನ್ಯವಾದಗಳು.